ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಕರಾವಳಿ ಜಿಲ್ಲೆಗಳ ಮೇಲೂ ಕೂಡ ತಟ್ಟಿಬಿಟ್ಟಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗ್ತಾ ಇದೆ. ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆಗೂ ಕೂಡ ಇದರ ಎಫೆಕ್ಟ್ ಆಗಿದೆ. ಜಿಲ್ಲೆಯ ಪ್ರಮುಖ ಬೆಳೆ ಕಡಲೆಯ ಮೇಲೆ ಫೆಂಗಲ್ ಕರಿಛಾಯೆ ಆವರಿಸಿಬಿಟ್ಟಿದೆ. ಉತ್ತಮವಾಗಿ ಬೆಳೆದಿದ್ದ ಬೆಳೆ ಈಗ ಅರ್ಧದಲ್ಲೇ ಕೈತಪ್ಪಿ ಹೋಗೋ ಆತಂಕ ರೈತರಿಗೆ ಎದುರಾಗಿದೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಅವಾಂತರ ಕರುನಾಡಲ್ಲಿ ಫಂಗಲ್ ಚಂಡಮಾರುತ ಅವಾಂತರವನ್ನೇ ಸೃಷ್ಟಿ ಮಾಡುತ್ತಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆ ಅನ್ನದಾತನ ಬದುಕನ್ನೇ ಮುಳುಗಿಸಿದೆ. ರೈತರ ಬೆಳೆಗೆ ಬರೆ ಹಾಕಿದೆ. ಧಾರವಾಡದಲ್ಲಿ ಕಡಲೆ ಬೆಳೆಗೆ ಫೆಂಗಲ್ ಬರೆ. ಧಾರವಾಡ ಜಿಲ್ಲೆಯಲ್ಲಿ ಫೆಂಗಲ್ ಚಂಡಮಾರುತದಿಂದಾಗಿ ಕಡಲೆ ಬೆಳೆದ ರೈತ ಕಂಗಾಲಾಗಿದ್ದಾನೆ. ಚಂಡಮಾರುತದ ಪರಿಣಾಮ ಕಡಲೆ ಬೆಳೆಯ ಹುಳಿಯೆಲ್ಲ ತೊಳೆದು ಹೋಗಿ ನೀರಿನ ಹನಿ ನಿಂತಿದೆ. ಇದರಿಂದಾಗಿ ಕಡಲೆಗೆ ಮೂಲವಾಗಿ ಬೇಕಾಗಿದ್ದ ಹುಳಿಯೇ ಈಗ ಇಲ್ಲವಾಗಿದೆ. ಮಳೆ ಬಂತಂದ್ರೆ ಸರ್ ಹುಳಿ ಎಲ್ಲ ತೊಳೆದು ಹೋತಂದ್ರೆ ಸರ್ ಫಲ ಬರೋದಿಲ್ಲ ಸರ್, ಭೂಮಿಗೆ ಇಳುವರಿ ಬರೋದಿಲ್ಲ, ಕತ್ತರಿಸಿ ಹೋಗ್ಬಿಡ್ತದೆ ಸರ್. ಅದರಿಂದ ರೈತರಿಗೆ ತೊಂದರೆ ಆಗೋದು ಸಮಸ್ಯೆ ಐತಿ. ಕಟಾವು ಮಾಡಿದ್ದ ಭತ್ತ ಒಣಗಿಸಲು ಪರದಾಟ. ಕೊಪ್ಪಳ ತಾಲೂಕಿನ ಹಿಟ್ನಾಳ ಸೇರಿ ಹಲವೆಡೆ ಫೆಂಗಲ್ ಎಫೆಕ್ಟ್ ತಟ್ಟಿದೆ. ಮೊನ್ನೆ ಮಧ್ಯಾಹ್ನದಿಂದ ಜಿಲ್ಲೆಯಲ್ಲಿ ಮಳೆಯಾಗುತ್ತಿದೆ. ಹೀಗಾಗಿ ಅನ್ನದಾತರು ಕಟಾವು ಮಾಡಿದ್ದ ಭತ್ತವನ್ನ ಒಣಗಿಸಲಾಗದೆ ಪರದಾಡುತ್ತಿದ್ದಾರೆ. ಭತ್ತದ ರಾಶಿಗೆ ಮಳೆ ನೀರು ನುಗ್ಗುತ್ತಿದ್ದು ಭತ್ತ ಹಾಳಾಗುತ್ತಿವೆ. ನೆಲ್ಲು ಭಾಳ ಲುಕ್ಷಣಿ ಆಗಿಬಿಡತ್ರಿ. ವರ್ಷ ಸೈಕ್ಲೋನ್ ಬಂದು ಎಲ್ಲ ಕೊಚ್ಕೊಂಡು ಹೋಗ್ಬಿಡತ್ರಿ. ಭಾಳ ತೊಂದರೆ ಐತ್ರಿ. ಮಳೆಗೆ ನಾಟಿಬಿಟ್ಟವ, ಏನು ಮಾಡೋ ಪರಿಸ್ಥಿತಿ ಇಲ್ಲರಿ. ನಾವೀಗ ಭಾಳ ತೊಂದರೆ ಐತ್ರಿ. ಇದರಿಂದ ನಮ್ಗೆ ಏನಾರ ಒಂದು ಸ್ವಲ್ಪ ಸರ್ಕಾರದಿಂದ ಸಹಾಯ ಮಾಡಿದ್ರೆ ನಮ್ಗೆ ಅನುಕೂಲ ಆಗತ್ತೆ ರೀ. ಒಂದಿಟ್ಟು ಈಗ 3-4 ದಿವಸ ಆಯ್ತು ನೋಡಿರಿ, ಹಿಂಗೈತೆ ನೋಡಿರಿ. 3-4 ದಿವಸ ಆಯ್ತು ಹಿಂಗೈತಿ. ಒಟ್ಟು ಹಾಕಿದ್ದು ಮುಜೆ ತೆಗ್ಗೊಡ್ವಲ್ರಿ. ತಾಟ್ಪೋಲ್ ಹಚ್ಚಿದಂಗೆ ಐತ್ರಿ, ತೆಗ್ಗೊಡ್ವಲ್ರಿ ಅದು. ರೈತನ ಬದುಕಿಗೆ ಕೊಳ್ಳಿ ಇಟ್ಟ ಫೆಂಗಲ್. ಕೋಲಾರ ಜಿಲ್ಲೆಯಲ್ಲಿ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತುಸು ಜಾಸ್ತಿಯೇ ತಟ್ಟಿದೆ. ಮೋಡ ಕವಿದ ವಾತಾವರಣ, ಬೆಂಬಿಡದೆ ಸುರಿಯುತ್ತಿರೋ ತುಂತುರು ಮಳೆಯಿಂದ ಬೆಳೆಗಳಲ್ಲಿ ರೋಗ ಕಾಣಿಸಿಕೊಂಡಿದೆ. ಟೊಮ್ಯಾಟೊ, ಹೂಕೋಸು, ಸೇವಂತಿ ಹೂ ಮಳೆ ಹೊಡೆತಕ್ಕೆ ಸಿಲುಕಿ ಹಾಳಾಗಿದೆ. ರಾಗಿ ಕಪ್ಪು ಬಣ್ಣಕ್ಕೆ ತಿರುಗುತ್ತಿದೆ. ಇದೆಲ್ಲ ನಾಶ ಆಗಿದೆ. ಈಗ ಇದರಿಂದ ಒಂದು 4-5 ಲಕ್ಷ ಬಂಡವಾಳ ಅಂದರೆ ಬರಬೇಕಾಯ್ತು ಲಾಭ, 2.5 ಲಕ್ಷ ಬಂಡವಾಳ ಹಾಕಿದ್ವಿ. ಎಲ್ಲ ನಾಶ ಆಗಿದೆ. ಈಗ ಸದ್ಯಕ್ಕೆ ಈಗ ರಾಗಿ ಎಲ್ಲ ಕಟಿಂಗ್ ಆಗಿ ಮನೆಗೆ ಹೋಗ್ಬೇಕಾಗಿತ್ತು. ಆ ಟೈಮಲ್ಲಿ ಕೂಡ ಈ ಮಳೆಯಿಂದ ರಾಗಿ ಎಲ್ಲ ನಾಶ ಆಗಿದೆ. ಮೊಳಕೆ ಬರ್ತಾ ಇದೆಲ್ಲ. ರೈತರ ಬಗ್ಗೆ ಇದೇನಾದರೂ ಗೌರ್ಮೆಂಟ್ ಅವರು ಎಚ್ಚರಿಸಿಕೊಂಡು ಏನೋ ಪರಿಹಾರ ಮಾಡಿಕೊಡ್ಬೇಕು ಸರ್. ಕರುನಾಡನ್ನ ಕಂಗಾಲಾಗಿಸಿರೋ ಈ ಫೆಂಗಲ್ ಚಂಡಮಾರುತ ಇನ್ನು ಏನೆಲ್ಲ ಅವಾಂತರಗಳನ್ನ ಸೃಷ್ಟಿ ಮಾಡುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಕರಾವಳಿ ಜಿಲ್ಲೆಗಳ ಮೇಲೂ ಕೂಡ ತಟ್ಟಿಬಿಟ್ಟಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗ್ತಾ ಇದೆ. ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆಗೂ ಕೂಡ ಇದರ ಎಫೆಕ್ಟ್ ಆಗಿದೆ. ಜಿಲ್ಲೆಯ ಪ್ರಮುಖ ಬೆಳೆ ಕಡಲೆಯ ಮೇಲೆ ಫೆಂಗಲ್ ಕರಿಛಾಯೆ ಆವರಿಸಿಬಿಟ್ಟಿದೆ. ಉತ್ತಮವಾಗಿ ಬೆಳೆದಿದ್ದ ಬೆಳೆ ಈಗ ಅರ್ಧದಲ್ಲೇ ಕೈತಪ್ಪಿ ಹೋಗೋ ಆತಂಕ ರೈತರಿಗೆ ಎದುರಾಗಿದೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಅವಾಂತರ ಕರುನಾಡಲ್ಲಿ ಫಂಗಲ್ ಚಂಡಮಾರುತ ಅವಾಂತರವನ್ನೇ ಸೃಷ್ಟಿ ಮಾಡುತ್ತಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆ ಅನ್ನದಾತನ ಬದುಕನ್ನೇ ಮುಳುಗಿಸಿದೆ. ರೈತರ ಬೆಳೆಗೆ ಬರೆ ಹಾಕಿದೆ. ಧಾರವಾಡದಲ್ಲಿ ಕಡಲೆ ಬೆಳೆಗೆ ಫೆಂಗಲ್ ಬರೆ. ಧಾರವಾಡ ಜಿಲ್ಲೆಯಲ್ಲಿ ಫೆಂಗಲ್ ಚಂಡಮಾರುತದಿಂದಾಗಿ ಕಡಲೆ ಬೆಳೆದ ರೈತ ಕಂಗಾಲಾಗಿದ್ದಾನೆ. ಚಂಡಮಾರುತದ ಪರಿಣಾಮ ಕಡಲೆ ಬೆಳೆಯ ಹುಳಿಯೆಲ್ಲ ತೊಳೆದು ಹೋಗಿ ನೀರಿನ ಹನಿ ನಿಂತಿದೆ. ಇದರಿಂದಾಗಿ ಕಡಲೆಗೆ ಮೂಲವಾಗಿ ಬೇಕಾಗಿದ್ದ ಹುಳಿಯೇ ಈಗ ಇಲ್ಲವಾಗಿದೆ. ಮಳೆ ಬಂತಂದ್ರೆ ಸರ್ ಹುಳಿ ಎಲ್ಲ ತೊಳೆದು ಹೋತಂದ್ರೆ ಸರ್ ಫಲ ಬರೋದಿಲ್ಲ ಸರ್, ಭೂಮಿಗೆ ಇಳುವರಿ ಬರೋದಿಲ್ಲ, ಕತ್ತರಿಸಿ ಹೋಗ್ಬಿಡ್ತದೆ ಸರ್. ಅದರಿಂದ ರೈತರಿಗೆ ತೊಂದರೆ ಆಗೋದು ಸಮಸ್ಯೆ ಐತಿ. ಕಟಾವು ಮಾಡಿದ್ದ ಭತ್ತ ಒಣಗಿಸಲು ಪರದಾಟ. ಕೊಪ್ಪಳ ತಾಲೂಕಿನ ಹಿಟ್ನಾಳ ಸೇರಿ ಹಲವೆಡೆ ಫೆಂಗಲ್ ಎಫೆಕ್ಟ್ ತಟ್ಟಿದೆ. ಮೊನ್ನೆ ಮಧ್ಯಾಹ್ನದಿಂದ ಜಿಲ್ಲೆಯಲ್ಲಿ ಮಳೆಯಾಗುತ್ತಿದೆ. ಹೀಗಾಗಿ ಅನ್ನದಾತರು ಕಟಾವು ಮಾಡಿದ್ದ ಭತ್ತವನ್ನ ಒಣಗಿಸಲಾಗದೆ ಪರದಾಡುತ್ತಿದ್ದಾರೆ. ಭತ್ತದ ರಾಶಿಗೆ ಮಳೆ ನೀರು ನುಗ್ಗುತ್ತಿದ್ದು ಭತ್ತ ಹಾಳಾಗುತ್ತಿವೆ. ನೆಲ್ಲು ಭಾಳ ಲುಕ್ಷಣಿ ಆಗಿಬಿಡತ್ರಿ. ವರ್ಷ ಸೈಕ್ಲೋನ್ ಬಂದು ಎಲ್ಲ ಕೊಚ್ಕೊಂಡು ಹೋಗ್ಬಿಡತ್ರಿ. ಭಾಳ ತೊಂದರೆ ಐತ್ರಿ. ಮಳೆಗೆ ನಾಟಿಬಿಟ್ಟವ, ಏನು ಮಾಡೋ ಪರಿಸ್ಥಿತಿ ಇಲ್ಲರಿ. ನಾವೀಗ ಭಾಳ ತೊಂದರೆ ಐತ್ರಿ. ಇದರಿಂದ ನಮ್ಗೆ ಏನಾರ ಒಂದು ಸ್ವಲ್ಪ ಸರ್ಕಾರದಿಂದ ಸಹಾಯ ಮಾಡಿದ್ರೆ ನಮ್ಗೆ ಅನುಕೂಲ ಆಗತ್ತೆ ರೀ. ಒಂದಿಟ್ಟು ಈಗ 3-4 ದಿವಸ ಆಯ್ತು ನೋಡಿರಿ, ಹಿಂಗೈತೆ ನೋಡಿರಿ. 3-4 ದಿವಸ ಆಯ್ತು ಹಿಂಗೈತಿ. ಒಟ್ಟು ಹಾಕಿದ್ದು ಮುಜೆ ತೆಗ್ಗೊಡ್ವಲ್ರಿ. ತಾಟ್ಪೋಲ್ ಹಚ್ಚಿದಂಗೆ ಐತ್ರಿ, ತೆಗ್ಗೊಡ್ವಲ್ರಿ ಅದು. ರೈತನ ಬದುಕಿಗೆ ಕೊಳ್ಳಿ ಇಟ್ಟ ಫೆಂಗಲ್. ಕೋಲಾರ
ಕೋಲಾರ ಜಿಲ್ಲೆಯಲ್ಲಿ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತುಸು ಜಾಸ್ತಿಯೇ ತಟ್ಟಿದೆ. ಮೋಡ ಕವಿದ ವಾತಾವರಣ, ಬೆಂಬಿಡದೆ ಸುರಿಯುತ್ತಿರೋ ತುಂತುರು ಮಳೆಯಿಂದ ಬೆಳೆಗಳಲ್ಲಿ ರೋಗ ಕಾಣಿಸಿಕೊಂಡಿದೆ. ಟೊಮ್ಯಾಟೊ, ಹೂಕೋಸು, ಸೇವಂತಿ ಹೂ ಮಳೆ ಹೊಡೆತಕ್ಕೆ ಸಿಲುಕಿ ಹಾಳಾಗಿದೆ. ರಾಗಿ ಕಪ್ಪು ಬಣ್ಣಕ್ಕೆ ತಿರುಗುತ್ತಿದೆ. ಇದೆಲ್ಲ ನಾಶ ಆಗಿದೆ. ಈಗ ಇದರಿಂದ ಒಂದು 4-5 ಲಕ್ಷ ಬಂಡವಾಳ ಅಂದರೆ ಬರಬೇಕಾಯ್ತು ಲಾಭ, 2.5 ಲಕ್ಷ ಬಂಡವಾಳ ಹಾಕಿದ್ವಿ, ಎಲ್ಲ ನಾಶ ಆಗಿದೆ. ಈಗ ಸದ್ಯಕ್ಕೆ ಈಗ ರಾಗಿ ಎಲ್ಲ ಕಟಿಂಗ್ ಆಗಿ ಮನೆಗೆ ಹೋಗ್ಬೇಕಾಗಿತ್ತು. ಆ ಟೈಮಲ್ಲಿ ಕೂಡ ಈ ಮಳೆಯಿಂದ ರಾಗಿ ಎಲ್ಲ ನಾಶ ಆಗಿದೆ, ಮೊಳಕೆ ಬರ್ತಾ ಇದೆಲ್ಲ. ರೈತರ ಬಗ್ಗೆ ಇದೇನಾದರೂ ಗೌರ್ಮೆಂಟ್ ಅವರು ಎಚ್ಚರಿಸ್ಕೊಂಡು ಏನೋ ಪರಿಹಾರ ಮಾಡಿಕೊಡ್ಬೇಕು ಸರ್. ಕರುನಾಡನ್ನ ಕಂಗಾಲಾಗಿಸಿರೋ ಈ ಫೆಂಗಲ್ ಚಂಡಮಾರುತ ಇನ್ನು ಏನೆಲ್ಲ ಅವಾಂತರಗಳನ್ನ ಸೃಷ್ಟಿ ಮಾಡುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಕರಾವಳಿ ಜಿಲ್ಲೆಗಳ ಮೇಲೂ ಕೂಡ ತಟ್ಟಿಬಿಟ್ಟಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗ್ತಾ ಇದೆ. ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆಗೂ ಕೂಡ ಇದರ ಎಫೆಕ್ಟ್ ಆಗಿದೆ. ಜಿಲ್ಲೆಯ ಪ್ರಮುಖ ಬೆಳೆ ಕಡಲೆಯ ಮೇಲೆ ಫೆಂಗಲ್ ಕರಿಛಾಯೆ ಆವರಿಸಿಬಿಟ್ಟಿದೆ. ಉತ್ತಮವಾಗಿ ಬೆಳೆದಿದ್ದ ಬೆಳೆ ಈಗ ಅರ್ಧದಲ್ಲೇ ಕೈತಪ್ಪಿ ಹೋಗೋ ಆತಂಕ ರೈತರಿಗೆ ಎದುರಾಗಿದೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಅವಾಂತರ. ಕರುನಾಡಲ್ಲಿ ಫಂಗಲ್ ಚಂಡಮಾರುತ ಅವಾಂತರವನ್ನೇ ಸೃಷ್ಟಿ ಮಾಡುತ್ತಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆ ಅನ್ನದಾತನ ಬದುಕನ್ನೇ ಮುಳುಗಿಸಿದೆ. ರೈತರ ಬೆಳೆಗೆ ಬರೆ ಹಾಕಿದೆ. ಧಾರವಾಡದಲ್ಲಿ ಕಡಲೆ ಬೆಳೆಗೆ ಫೆಂಗಲ್ ಬರೆ. ಧಾರವಾಡ ಜಿಲ್ಲೆಯಲ್ಲಿ ಫೆಂಗಲ್ ಚಂಡಮಾರುತದಿಂದಾಗಿ ಕಡಲೆ ಬೆಳೆದ ರೈತ ಕಂಗಾಲಾಗಿದ್ದಾನೆ. ಚಂಡಮಾರುತದ ಪರಿಣಾಮ ಕಡಲೆ ಬೆಳೆಯ ಹುಳಿಯೆಲ್ಲ ತೊಳೆದು ಹೋಗಿ ನೀರಿನ ಹನಿ ನಿಂತಿದೆ. ಇದರಿಂದಾಗಿ ಕಡಲೆಗೆ ಮೂಲವಾಗಿ ಬೇಕಾಗಿದ್ದ ಹುಳಿಯೇ ಈಗ ಇಲ್ಲವಾಗಿದೆ. ಮಳೆ ಬಂತಂದ್ರೆ ಸರ್ ಹುಳಿ ಎಲ್ಲ ತೋರ್ಸ್ಬೋತಂದ್ರೆ ಸರ್, ಫಲ ಬರೋದಿಲ್ಲ ಸರ್, ಭೂಮಿಗೆ ಇಳುವರಿ ಬರೋದಿಲ್ಲ, ಈ ಕತ್ತರಿಸಿ ಹೋಗ್ಬಿಡ್ತದೆ ಸರ್ ಅದು. ಅದರಿಂದನೇ ರೈತರಿಗೆ ತೊಂದರೆ ಆಗೋದು ಸಮಸ್ಯೆ ಐತಿ. ಕಟಾವು ಮಾಡಿದ್ದ ಭತ್ತ ಒಣಗಿಸಲು ಪರದಾಟ. ಕೊಪ್ಪಳ ತಾಲೂಕಿನ ಹಿಟ್ನಾಳ ಸೇರಿ ಹಲವೆಡೆ ಫೆಂಗಲ್ ಎಫೆಕ್ಟ್ ತಟ್ಟಿದೆ. ಮೊನ್ನೆ ಮಧ್ಯಾಹ್ನದಿಂದ ಜಿಲ್ಲೆಯಲ್ಲಿ ಮಳೆಯಾಗುತ್ತಿದೆ. ಹೀಗಾಗಿ ಅನ್ನದಾತರು ಕಟಾವು ಮಾಡಿದ್ದ ಭತ್ತವನ್ನ ಒಣಗಿಸಲಾಗದೆ ಪರದಾಡುತ್ತಿದ್ದಾರೆ. ಭತ್ತದ ರಾಶಿಗೆ ಮಳೆ ನೀರು ನುಗ್ಗುತ್ತಿದ್ದು ಭತ್ತ ಹಾಳಾಗುತ್ತಿವೆ. ನೆಲ್ಲು ಭಾಳ ಲಕ್ಷಣ ಆಗ್ಬಿಡತ್ರಿ ವರ್ಷ. ಸೈಕ್ಲೋನ್ ಬಂದು ಎಲ್ಲ ಕೊಚ್ಕೊಂಡು ಹೋಗ್ಬಿಡತ್ರಿ. ಭಾಳ ತೊಂದರೆ ಐತ್ರಿ. ಮಳೆಗೆ ನಾಟಿಬಿಟ್ಟವ, ಏನು ಮಾಡೋ ಪರಿಸ್ಥಿತಿ ಇಲ್ರಿ. ನಾವೀಗ ಭಾಳ ತೊಂದರೆ ಐತ್ರಿ. ಇದರಿಂದ ನಮ್ಗೆ ಏನಾರ ಒಂದು ಸ್ವಲ್ಪ ಸರ್ಕಾರದಿಂದ ಸಹಾಯ ಮಾಡಿದ್ರೆ ನಮ್ಗೆ ಅನುಕೂಲ ಆಗತ್ತೆ ರೀ. ಒಂದಿಟ್ಟು ಈಗ 3-4 ದಿವಸ ಆಯ್ತು ನೋಡ್ರಿ, ಹಿಂಗೈತೆ ನೋಡ್ರಿ. 3-4 ದಿವಸ ಆಯ್ತು ಹಿಂಗೈತಿ. ಒಟ್ಟು ಹಾಕಿದ್ದು ಮುಂಜೆ ತೆಗ್ಗೊಡವಲ್ರಿ. ತಾಟ್ಪೋಲ್ ಹಚ್ಚಿದ್ದು ಐತ್ರಿ, ತೆಗ್ಗೊಡವಲ್ರಿ ಅದು. ರೈತನ ಬದುಕಿಗೆ ಕೊಳ್ಳಿ ಇಟ್ಟ ಫೆಂಗಲ್. ಕೋಲಾರ ಜಿಲ್ಲೆಯಲ್ಲಿ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತುಸು ಜಾಸ್ತಿಯೇ ತಟ್ಟಿದೆ. ಮೋಡ ಕವಿದ ವಾತಾವರಣ, ಬೆಂಬಿಡದೆ ಸುರಿಯುತ್ತಿರೋ ತುಂತುರು ಮಳೆಯಿಂದ ಬೆಳೆಗಳಲ್ಲಿ ರೋಗ ಕಾಣಿಸಿಕೊಂಡಿದೆ. ಟೊಮ್ಯಾಟೊ, ಹೂಕೋಸು, ಸೇವಂತಿ ಹೂ ಮಳೆ ಹೊಡೆತಕ್ಕೆ ಸಿಲುಕಿ ಹಾಳಾಗಿದೆ. ರಾಗಿ ಕಪ್ಪು ಬಣ್ಣಕ್ಕೆ ತಿರುಗುತ್ತಿದೆ. ಇದೆಲ್ಲ ನಾಶ ಆಗಿದೆ. ಈಗ ಇದರಿಂದ ಒಂದು 4-5 ಲಕ್ಷ ಬಂಡವಾಳ ಅಂದರೆ ಬರಬೇಕಾಯ್ತು ಲಾಭ, 2.5 ಲಕ್ಷ ಬಂಡವಾಳ ಹಾಕಿದ್ವಿ, ಎಲ್ಲ ನಾಶ ಆಗಿದೆ. ಈಗ ಸದ್ಯಕ್ಕೆ ಈಗ ರಾಗಿ ಎಲ್ಲ ಕಟಿಂಗ್ ಆಗಿ ಮನೆಗೆ ಹೋಗ್ಬೇಕಾಗಿತ್ತು. ಆ ಟೈಮಲ್ಲಿ ಕೂಡ ಈ ಮಳೆಯಿಂದ ರಾಗಿ ಎಲ್ಲ ನಾಶ ಆಗಿದೆ, ಮೊಳಕೆ ಬರ್ತಾ ಇದೆಲ್ಲ. ರೈತರ ಬಗ್ಗೆ ಇದೇನಾದರೂ ಗೌರ್ಮೆಂಟ್ ಅವರು ಎಚ್ಚರಿಸ್ಕೊಂಡು ಏನೋ ಪರಿಹಾರ ಮಾಡಿಕೊಡ್ಬೇಕು ಸರ್. ಕರುನಾಡನ್ನ ಕಂಗಾಲಾಗಿಸಿರೋ ಈ ಫೆಂಗಲ್ ಚಂಡಮಾರುತ ಇನ್ನು ಏನೆಲ್ಲ ಅವಾಂತರಗಳನ್ನ ಸೃಷ್ಟಿ ಮಾಡುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.